ಯಾರಿಗೆಲ್ಲ ಗಿಡಗಳು ಇಷ್ಟ ಇರಲ್ಲ ಹೇಳಿ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅದೇ ರೀತಿಯಾಗಿ ನನಗೂ ಕೂಡ ಗಿಡಗಳಂದರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮ ಮನೆಯ ಹತ್ರ ನಾನು ಯಾವ್ಯಾವೆಲ್ಲ ಗಿಡಗಳನ್ನು ಬೆಳೆದಿದ್ದೀನಿ ಅನ್ನೋವಂಥದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸೊ ನೀವು ಕೂಡ ನೋಡಬಹುದು, ನನಗೆ ಹಸಿರು ಅನ್ನುವಂಥದ್ದು ತುಂಬಾ ಇಷ್ಟ. ನನ್ನ ಮನಸ್ಸು ಕೂಡ ಚೆನ್ನಾಗಿರಬೇಕು ಅಂತ ಅಂದರೆ, ನನಗೆ ಬೇಜಾರಾಗಿ ಇದ್ದಾಗ ನಾನು ನೋಡುವಂಥದ್ದೇ ಈ ಒಂದು ಹಸಿರು ಗಿಡಗಳನ್ನು ಮತ್ತು ಅದರಲ್ಲಿ ಬಿಟ್ಟಿರುವಂತಹ ಹೂಗಳನ್ನು. ಇದರಲ್ಲಿ ಎಷ್ಟೊಂದು ಹೂಗಳ ಗಿಡಗಳನ್ನು ಇವಾಗ ತೆಗೆದಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಮೆಮೊರೀಸ್ಗೆ ಅಂತ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಈ ಒಂದು ವಿಡಿಯೋನ ನೋಡಬಹುದು. ಸೊ ನೋಡೋಣ ಬನ್ನಿ. ಮೊದಲಿಗೆ ನೀವಿಲ್ಲಿ ನೋಡಬಹುದು, ನಾನು ಏನು ತೋರಿಸ್ತಿದ್ದೀನಲ್ವಾ, ಇದರಲ್ಲಿ ಎಷ್ಟೊಂದು ಗಿಡಗಳ ಹೆಸರು ಸಹ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಡಿಫ್ರೆಂಟ್ ಬೀಜಗಳನ್ನು ತರಿಸಿ ನಾನು ಇಲ್ಲಿ ಪ್ಲಾಂಟನ್ನು ಮಾಡಿಸಿರೋ ಅಂಥದ್ದು. ಸೊ ನೀವು ನೋಡಬಹುದು, ಇಲ್ಲಿ ಫಸ್ಟ್ ಏನು ನೋಡಿಸ್ತಿದ್ದೀನಲ್ವಾ, ಇವ್ಯಾವು ಕೂಡ ಖಂಡಿತವಾಗ್ಲೂ ನನಗೆ ಹೆಸರುಗಳು ಗೊತ್ತಿಲ್ಲ. ಈ ಮೊದಲಿಗೆ ತುಂಬಾನೇ ಗಿಡಗಳು ಇದ್ವು, ಆದ್ರೆ ಅದನ್ನ ತೆಗ್ದಾಕಿದೀನಿ. ನೋಡಿ, ಇಲ್ಲಿದೆ ಅಲ್ವಾ ಈ ಒಂದು ಹೂ ಏನಿದೆ, ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ನನ್ಗೆ. ತುಂಬಾ ದಿನ ಆಯ್ತು ಇದು ಬಾಡೋಗ್ತಿರೋ ಹಾಗೆ ಆಗಿದೆ. ಬಟ್ ಆ ಕಲರ್ ಕಾಂಬಿನೇಷನ್ ಏನಿದೆ ಅಲ್ವಾ, ತುಂಬಾನೇ ಚೆನ್ನಾಗಿರುವಂತಹ ಕಾಂಬಿನೇಷನ್ ಅದು ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈ ಎಲೆಗಳು ಗ್ರೀನರಿ ಆಗಿರುವಂತದ್ದನ್ನ ನೋಡಿದ್ರೇನೆ ಫುಲ್ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಈ ಮೊದಲಿಗೆ ನಾನು ಈ ಹೂವುಗಳನ್ನ ನಿಜವಾಗ್ಲೂ ನೋಡಿರ್ಲಿಲ್ಲ. ಸೊ ಇದ್ರದ್ದು ಒಂದು ಹೂವು ಏನ್ ಕಾಣಿಸ್ತಿದೆ ಅಲ್ವಾ, ಆ ಒಂದು ಶೇಪ್ ನೋಡಿ, ಅದ್ರದ್ದು ಎಷ್ಟು ಚಂದ ಇದೆ. ಇದಿನ್ನು ಈಗ ಅರಳಿರುವಂತದ್ದಲ್ಲ, ಮುಂಚೆ ಅರಳಿರುವಂತದ್ದು. ನೋಡಿ, ಅದೇ ರೀತಿಯಾದಂತಹ ಹೂವು ಇಲ್ಲಿದೆ ನೋಡಿ, ಯೆಲ್ಲೋ ಮತ್ತೆ ಆರೆಂಜ್ ಕಲರ್ ಅಂತ ಅನ್ಬೋದು, ಬಟ್ ಅದಕ್ಕೆ ರೆಡ್ ಮಿಕ್ಸ್ ಆಗಿರೋ ರೀತಿಯಾಗಿ ಕಾಣಿಸ್ತಿದೆ. ಖಂಡಿತವಾಗ್ಲೂ ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಅನ್ನುವಂಥದ್ದು ನಮ್ಗಾಗತ್ತೆ. ಇದು ಬಂದು ತುಳಸಿಯ ಗಿಡ. ಈ ತುಳಸಿ ಗಿಡನ ಯಾಕೆ ಆ ರೀತಿ ಬಿಟ್ಟಿದೀವಿ ಅಂದ್ರೆ, ತುಂಬಾನೇ ತುಳಸಿ ಗಿಡಗಳು ನಮ್ಮ ಮನೆ ಹತ್ರ ಇದಾವೆ. ಇನ್ನು ಇದ್ ನೋಡಬಹುದು, ಯೆಲ್ಲೋ ಕಲರ್ ಅಲ್ಲಿ, ಹಳದಿ ಕಲರ್ ಅಲ್ಲಿ ಇರುವಂತಹ ಒಂದು ಗುಲಾಬಿಯ ಗಿಡ ಆಗಿರತ್ತೆ. ಸೊ ಇದ್ರಲ್ಲೂ ಕೂಡ ತುಂಬಾನೇ ಮೊಗ್ಗುಗಳು ಇದಾವೆ. ಯಾವ್ದಕ್ಕೂ ಕೂಡ ನಾವು ಔಷಧಿಯನ್ನ ಹಾಕಿಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಇದೆ ಅಷ್ಟೇ. ಸೊ ನೀವು ನೋಡಬಹುದು ಎಷ್ಟೊಂದೆಲ್ಲ ಮೊಗ್ಗುಗಳು ಇದಾವೆ ಅನ್ನುವಂಥದ್ದು. ಇಲ್ಲಿ ಏನ್ ಬರ್ತಿದೆ ಅಲ್ವಾ, ಈ ಒಂದು ಎಲೆಗಳನ್ನ ನೋಡಿದ್ರು ಕೂಡ ತುಂಬಾನೇ ಖುಷಿ ಆಗುತ್ತೆ. ಇಲ್ಲಿರುವಂತಹ ಹೂವು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂತಂದ್ರೆ ಅದನ್ನ ನೋಡಿ ಎಷ್ಟು ಚಂದ ಇದೆ. ಯಾವುದೇ ರೀತಿ ಔಷಧಿ ಹಾಕಿಲ್ಲ, ಏನು ಇಲ್ಲ. ಇದ್ರ ಕಡೆ ಅಷ್ಟೊಂದು ಕೇರ್ ಅನ್ನ ಮಾಡಿಲ್ಲ, ಇತ್ತೀಚೆಗೆ ಬ್ಯುಸಿ ಆಗಿರುವ ಕಾರಣ. ಆದ್ರೂ ಕೂಡ ಎಷ್ಟು ಚೆನ್ನಾಗಿರುವಂತಹ ಹೂವನ್ನ ಇದು ಬಿಟ್ಟಿದೆ. ಇದೇ ರೀತಿಯಾಗಿ ಆ ಎಲೆಗಳು ಕೂಡ ತುಂಬಾನೇ ಖುಷಿ ಕೊಡ್ತಾ ಇದ್ದಾವೆ. ಇಲ್ಲಿರುವಂತಹ ಗಿಡ ಖಂಡಿತವಾಗ್ಲೂ ನನ್ಗೆ ಗೊತ್ತಿಲ್ಲ. ನಾನು ಹೇಳಿದೆ ಅಲ್ವಾ, ತುಳಸಿ ಗಿಡ ತುಂಬಾನೇ ಜಾಸ್ತಿ ಇದೆ ನಮ್ಮ ಮನೆ ಹತ್ರ ಅಂತ. ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ತುಳಸಿ ಗಿಡಗಳು ಇದಾವೆ ಅಂತ. ಖಂಡಿತವಾಗ್ಲೂ ಇನ್ನೂ ತುಂಬಾನೇ ಇದಾವೆ. ಇಲ್ಲಿರುವಂತಹ ಗಿಡ ಕೂಡ ನನ್ಗೆ ಗೊತ್ತಿಲ್ಲ, ತುಂಬಾನೇ ತೆಗ್ದಿದ್ದೀವಿ. ಇಲ್ಲಿರುವಂತದ್ದು ಒಂದ್ 5-6 ಗಿಡ ಇದ್ವು, ಆದ್ರೆ ಏನು ಹೂವು ಬಿಡುತ್ತೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಇಲ್ಲಿರುವಂತದ್ದು ಸುಮ್ನೆ ಈ ರೀತಿಯಾದಂತಹ ಗಿಡಗಳಿದ್ವು. ಇಲ್ಲೇನ್ ಚಿಕ್ಕದಾಗಿ ಕಾಣಿಸ್ತಿದೆ ಅಲ್ವಾ, ಚಿಕ್ಕ ಎಲೆ ಇರುವಂತದ್ದು, ಅದು ತುಂಬಾನೇ ದೊಡ್ಡದಾಗಿ ಬೆಳೆಯುತ್ತೆ ಗಿಡ. ನಮ್ಮ ಮನೆ ಹತ್ರ ಬೆಳೆದಿತ್ತು, ಬಟ್ ಆ ಟೈಮಲ್ಲಿ ನಾನು ವಿಡಿಯೋ ಮಾಡಿರ್ಲಿಲ್ಲ. ಅದನ್ನ ಆಲ್ರೆಡಿ ನಾವು ತೆಗೆದು ಬಿಟ್ಟಿದೀವಿ. ಇದು ಯಾವ ರೀತಿ ಅಂತಂದ್ರೆ, ಡೇರಿ ಹೂ ಬರುತ್ತೆ ಅಲ್ವಾ, ಅದೇ ರೀತಿಯಾದಂತಹ ಗಿಡ, ಆದ್ರೆ ಸ್ಲೈಟ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಅದರ ಒಂದು ಹೂವಲ್ಲಿ ಪಿಂಕ್ ಕಲರ್ ಅಲ್ಲಿ ಬಿಡುತ್ತೆ. ಇಲ್ಲಿರುವಂತದ್ದು ರೆಡ್ ಕಲರ್ ರೋಸ್ ಅಂತ ಹೇಳ್ಬೋದು. ಹೌದು, ರೆಡ್ ಕಲರ್ ರೋಸ್ ಇದು. ಇದಕ್ಕೂ ಕೂಡ ಔಷಧಿಯನ್ನ ಹಾಕಿಲ್ಲ, ಹಾಗಾಗಿ ಆ ರೀತಿ ಆಗಿದೆ ಅಷ್ಟೇ. ಇದ್ರ ಪಕ್ಕ ಸುತ್ತಮುತ್ತ ತುಂಬಾನೇ ಗಿಡಗಳು ಇದ್ವು, ಅದಕ್ಕೋಸ್ಕರ ಇದಕ್ಕೆ ತಾಕತ್ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಬೇರೆದೆಲ್ಲ ಕೂಡ ಅಂದ್ರೆ ಬೇರೆ ಗಿಡಗಳು ತುಂಬಾನೇ ಇದ್ವು. ಹಾಗಾಗಿ ನೋಡಿ, ಇಲ್ಲಿರುವಂತದ್ದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಮೊದಲ ಬಾರಿಗೆ ಇಷ್ಟೊಂದು ಹೂಗಳು ಬಿಟ್ಟಿರುವಂತದ್ದು ರೋಸ್ ಅಲ್ಲಿ, ಸರಿನಾ. ಅಲ್ಲಿರುವಂತದ್ದು ಬಾಡೋಗಿದ್ವು, ಬಟ್ ಇಲ್ಲಿ ನೋಡಿ, ಇದನ್ನ ನೋಡ್ಬಿಟ್ಟೆ ನನ್ಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸಿದ್ವಿ. ಯಾಕೆ ಅಂತಂದ್ರೆ, ಒಂದು 5-6 ಹೂಗಳು ಬಿಟ್ಟಿರುವಂತದ್ದು ರೆಡ್ ಕಲರ್ ರೋಸ್ ಅಲ್ಲಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಇದನ್ನ ನೋಡ್ತಾ ಇದ್ರೆ ನನ್ಗಿರುವಂತಹ ಸ್ಟ್ರೆಸ್ ಕೂಡ ಕಡಿಮೆ ಆಗತ್ತೆ. ಇನ್ ಕೇಸ್ ನಾನು ನೋಡಿ
ನೋಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಂಗೆ ಮೂಡ್ ಆಫ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಹೂಗಳಿದಾವೆ ಇವೆಲ್ಲ ಅಂತ. ಹಾಗಾಗಿ ನಾನು ಮತ್ತೆ ಈ ಗಿಡಗಳನ್ನೆಲ್ಲ ತೆಗ್ದಾಕ್ತೀನಿ ಅಲ್ವಾ, ಮೆಮೊರೀಸ್ಗೋಸ್ಕರ ಈ ಒಂದು ವಿಡಿಯೋನ ಮಾಡಿರೋ ಅಂತದ್ದು. ಈ ರೀತಿಯಾಗಿ ಇದ್ವಲ್ವಾ ಅಂತ ಹೇಳ್ಬಿಟ್ಟು, ನಿಜವಾಗ್ಲೂ ಎಷ್ಟೋ ವರ್ಷಗಳ ನಂತರ ಗುಲಾಬಿ ಗಿಡವನ್ನ ನಮ್ಮ ಮನೆ ಹತ್ರ ಹಾಕಿದ್ದು. ಬಟ್ ಇದೇ ಮೊದ್ಲಿಗೆ ಹಾಕಿದ್ದು ಎಷ್ಟೋ ವರ್ಷಗಳ ನಂತರ, ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಹೂಗಳನ್ನ ಬಿಡ್ತಾ ಇದೆ. ನೀವೇ ನೋಡ್ಬೋದಲ್ವಾ, ಆ ಒಂದು ಹೂ ಕೊಂಚಲನ್ನ ಹಿಡ್ಕೊಂಡ್ರೇನೆ ತುಂಬಾನೇ ಹೂ ಇದಾವೆ. ಒಂದೇ ಒಂದು ಕಾಂಡ ಇರುವಂತದ್ದು ಅಲ್ಲಿ, ಬಟ್ ಅದ್ರಲ್ಲೇನೆ ಎಷ್ಟು ಚೆನ್ನಾಗಿ ಈ ಹೂಗಳು ಬಿಟ್ಟಿದಾವೆ. ನೀವು ನೋಡಿದ್ರಾ? ಮತ್ತೆ ಬಂದೇ ಬಿಡ್ತು ನೋಡಿ ತುಳಸಿ ಗಿಡ. ಎಲ್ಲೆಲ್ಲೂ ತುಳಸಿ ಗಿಡನೇ ಇರ್ತಾ ಇದೆ, ಅದನ್ನೆಲ್ಲ ತೆಗಿಬೇಕು. ಹೌದು, ಮತ್ತೆ ಇಲ್ಲೇನ್ ನೋಡ್ತಿದ್ದೀರಲ್ವಾ, ಸಾಕಷ್ಟು ಹೂಗಳನ್ನ ಬಿಟ್ಟಿದ್ವು ಕಲರ್ ಅಲ್ಲಿ. ಈ ರೀತಿ ಇರುವಂತದ್ದು ಅಂದ್ರೆ ಇಲ್ಲಿ ಲೈಟ್ ಪಿಂಕ್ ಕಲರ್ ರೀತಿಯಾಗಿ ಕಾಣಿಸ್ತಿದೆ ಅಲ್ವಾ, ಅದು ಡಾರ್ಕ್ ಪಿಂಕ್ ಆಗಿರ್ಲಿ, ಆರೆಂಜ್ ಕಲರ್ ಆಗಿರ್ಲಿ, ರೆಡ್ ಕಲರ್, ಈ ರೀತಿ ಸುಮಾರಷ್ಟು ಕಲರ್ ಗಳಲ್ಲಿ ಇವು ಹೂಗಳನ್ನ ಬಿಡ್ತಾ ಇದ್ವು. ಇಲ್ಲಿರುವಂತಹ ಗಿಡ ಖಂಡಿತವಾಗ್ಲೂ ಗೊತ್ತಿಲ್ಲ. ಮತ್ತೇನೆ ಇಲ್ಲಿ ತುಳಸಿ ಗಿಡನೇ ಬಂದ್ಬಿಡ್ತು. ಇಲ್ಲೇನಿದೆ ಅಲ್ವಾ, ಅದು ಕರಿಬೇವಿನ ಗಿಡ. ನಮ್ಮ ಮನೆಯಲ್ಲಿ ಅಡ್ಗೆಗೂ ಕೂಡ ಬಳಸ್ಕೊಳ್ಳೋದಿಕ್ಕೆ ಬೆಳೀತಾ ಇದೆ ಅಂತ ಹೇಳ್ಬೋದು. ಇಲ್ಲಿರುವಂತದ್ದು ಕನಕಾಂಬರ ಗಿಡ. ಸೊ ನಿಮ್ಗೂ ಕೂಡ ಗೊತ್ತಿರತ್ತೆ ಯಾವ ಕಲರ್ ಇದು, ಆರೆಂಜ್ ಕಲರ್ ಅಲ್ಲಿ ಇರುವಂತಹ ಒಂದು ಗಿಡ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಬಂದು ನುಗ್ಗೆ ಸೊಪ್ಪಿನ ಗಿಡ. ಇಲ್ಲಿರುವಂತದ್ದು ಕೂಡ ಪಕ್ಕದಲ್ಲಿ ನಾವು ಕನಕಾಂಬರ ಗಿಡನ ಹಾಕಿದೀವಿ. ಮತ್ತೆ ಇಲ್ಲಿ ಬೇಡದಲ್ಲೇ ಇರುವಂತಹ ಗಿಡ ತುಂಬಾನೇ ಇದೆ, ತೆಗಿಬೇಕು. ಇಲ್ಲಿರುವಂತದ್ದು ಪುದೀನ ಏನಿದೆ ಅಲ್ವಾ, ಅದನ್ನ ಕೂಡ ಅಡುಗೆಗೆ ಬಳಸೋದಿಕ್ಕೋಸ್ಕರ ಸುಮ್ಮನೆ ಹಾಕಿದಿದ್ದು, ಬಟ್ ತುಂಬಾನೇ ಬೆಳೆದ್ಬಿಡ್ತು. ಇಲ್ಲೇನಿದೆ ಅಲ್ವಾ, ಇದು ಟರ್ಮರಿಕ್, ಅರಿಶಿಣವನ್ನ ಬೆಳೆಸ್ತಾ ಇರುವಂತದ್ದು. ಇದನ್ನ ಅಂದ್ರೆ ಒಂದಷ್ಟು ತಿಂಗಳಾದ್ಮೇಲೆ ಅದು ಬಿಡುತ್ತೆ ಅಂತ ಹೇಳ್ಬಹುದು. ಇಲ್ಲಿರುವಂತದ್ದು ಬಾಳೆಯ ಗಿಡ ನೋಡಿ, ಈಗಾಗಲೇ ಬಾಳೆಯ ಗೊನೆ ಕೂಡ ಬಂದಿರೋ ಅಂತದ್ದು. ಅಂದ್ರೆ ಏಲಕ್ಕಿ ಬಾಳೆಹಣ್ಣು ಅಂತ ಕರಿತೀವಿ ಅಲ್ವಾ, ಆ ರೀತಿಯಾದಂತಹ ಬಾಳೆ ಗಿಡ ಇದು. ಮನೆ ಮುಂದೆನೆ ಈ ಒಂದು ಬಾಳೆ ಗಿಡಗಳನ್ನ ಇಟ್ಕೊಂಡು ಬಾಳೆ ಎಲೆಯನ್ನ ನಾವು ಯೂಸ್ ಮಾಡ್ತಿಲ್ಲ, ತಿನ್ನೋದಿಕ್ಕೆ ಅಂತಾರೆ ಅಂತ ಹೇಳ್ತಾರೆ. ಬಟ್ ನನ್ಗೆ ಗೊತ್ತಿಲ್ಲ ಅಷ್ಟಾಗಿ ಅದು ತಿಂತಾರ ಇಲ್ಲ ಅನ್ನುವಂಥದ್ದು. ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಮತ್ತೆ ಇದು ಇನ್ನೊಂದ್ ಕಡೆ ಇರುವಂತದ್ದು, ನಮ್ಮ ಮನೆಯ ಮುಂದೆ ಇದನ್ನ ಬೆಳೆಸಿರುವಂತದ್ದು. ಅಂದ್ರೆ ಇಲ್ಲಿರುವಂತಹ ಕನಕಾಂಬರ ಏನಿದೆ ಅಲ್ವಾ, ಅದನ್ನ ಹೂ ಎಲ್ಲ ಕಟ್ಬಿಟ್ಟು ದೇವರಿಗೆ ಬಳಸ್ಕೊಳ್ಬಹುದು ಅನ್ನುವಂತಹ ಒಂದು ಉದ್ದೇಶದಿಂದ ಕನಕಾಂಬರ ಗಿಡನ ಬೆಳೆಸಿರುವಂತದ್ದು ಅಷ್ಟೇ. ಬಟ್ ಇದನ್ನೇನು ತೆಗೆಯೋದಿಕ್ಕೆ ಹೋಗಲ್ಲ ಅಂತ ಅನ್ಕೊಂಡಿದೀನಿ. ಇಲ್ಲಿ ಪಕ್ಕದಲ್ಲಿ ಇದೆ ಅಲ್ವಾ ತೊಗರಿ ಗಿಡ, ಇಲ್ಲಿ ಮತ್ತೆ ತುಳಸಿ ಇದೆ, ಮತ್ತೆ ಕನಕಾಂಬರ ಗಿಡಗಳು ಇದಾವೆ. ಮುಂಚೆ ತುಂಬಾನೇ ಇದ್ವು, ಆದ್ರೆ ಇವಾಗ ತೆಗೆದ್ ಬಿಟ್ಟಿದೀವಿ. ಇವಾಗ್ಲೂ ಕೂಡ ಇವನ್ನ ಮತ್ತೆ ತೆಗಿತೀವಿ. ಇಲ್ಲಿರುವಂತದ್ದು ರುದ್ರಾಕ್ಷಿಯ ಹೂ ಅಂತ ಕರೀತಾರೆ. ಈ ಒಂದು ಹೂವನ್ನ ರುದ್ರಾಕ್ಷಿ ಹೂ ಅಂತಾನೆ ಕರೀತಾರೆ. ಹಾಗಾಗಿ ನಾನು ಕೂಡ ರುದ್ರಾಕ್ಷಿಯ ಗಿಡ ಅಂತಾನೆ ಇಲ್ಲಿ ಮೆನ್ಷನ್ ಅನ್ನ ಮಾಡಿದೀನಿ. ಇಲ್ಲಿ ಏನ್ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಕೂಡ ಮತ್ತೆ ಇದಕ್ಕೆ ಏನಂತ ಕರೀತಾರೆ, ಕಾಕಡ ಗಿಡ ಅಂತ ಏನೋ ಕರೀತಾರೆ. ನಮ್ ಸೈಡ್ ಅಲ್ಲಿ ಇದೇ ರೀತಿಯಾಗಿ ಕರೆಯುವಂತದ್ದು. ಹಾಗಾಗಿ ನಾನು ಅದನ್ನ ಕಾಕಡ ಗಿಡ ಅಂತಾನೆ ಕರಿತಿದ್ದೀನಿ. ಅಂದ್ರೆ ವೈಟ್ ಕಲರ್ ಅಲ್ಲಿ ಹೂವನ್ನ ಬಿಡುತ್ತೆ. ಅದನ್ನ ಕೂಡ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಕಟ್ಟುತ್ತಾರೆ, ಹೂವನ್ನ ಕಟ್ಬಿಟ್ಟು ದೇವಿಗೆ ಹಾಕೋದು, ಇಲ್ಲ ಹೂವನ್ನ ಮುಡಿಯೋದಕ್ಕೂ ಕೂಡ ಅದನ್ನ ಬಳಸ್ಕೊಳ್ತಾರೆ. ಇದನ್ನ ನೋಡಿಸ್ದೆ ಅಲ್ವಾ, ಇದು ಕೂಡ ಬಾಡೋಗಿದೆ. ರುದ್ರಾಕ್ಷಿ ಹೂ ತುಂಬಾನೇ ಇದ್ವು ಆಗ, ಬಟ್ ಅಷ್ಟೊಂದೆಲ್ಲ ಬೇಡ ಅಂತ ಬಿಟ್ಬಿಟ್ಟಿರುವಂತದ್ದು ಅಷ್ಟೇ. ಇವನ್ನೆಲ್ಲ ಕೂಡ ತುಳಸಿ ಗಿಡ ತುಂಬಾನೇ ಇದಾವೆ, ಇನ್ನು ಕೂಡ ತುಂಬಾ ಅಂದ್ರೆ ತುಂಬಾ ಇದಾವೆ ಗಿಡ ಅಂತ. ಸೊ ಬಿಳಿ ಕಲರ್ ಹೂವ ಇದ್ದಾಗ ನಾನು ವಿಡಿಯೋ ಮಾಡಿರ್ಲಿಲ್ಲ, ಬಟ್ ಇವಾಗ ವಿಡಿಯೋ ಮಾಡ್ತಿದೀನಿ. ಯಾಕೆಂದ್ರೆ ಇದನ್ನ ತೆಗೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇಷ್ಟು ದಿನ ಇತ್ತು ಅಲ್ವಾ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿರೋ ಅಂತದ್ದು. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಅದು ಬಂದು ಸೀತಾಫಲ ಗಿಡ ಅಂತ ಕರಿಬಹುದು. ನಮ್ ಕಡೆ ಸೀತಾಫಲ ಅಂತಾನೆ ಕರೀತಾರೆ ಅದನ್ನ. ಹಣ್ಣುಗಳು ಕೂಡ ಬಿಟ್ಟಿದಾವೆ. ಇನ್ನ ಇದು ಚಕೋತ ಸೊಪ್ಪು ಅಂತ ಏನೋ ಕರೀತಾರೆ, ಸಾಂಬಾರ್ಗೆ ಬಳಸುವಂತದ್ದು. ಇದು ಪೊಮಗ್ರನೇಟ್, ಇದು ದಾಳಿಂಬೆಯ ಗಿಡ. ಒಂದು ದಾಳಿಂಬೆ ಕೂಡ ಇಲ್ಲಿವರೆಗೂ ಕೂಡ ತಿಂದಿಲ್ಲ. ಎಷ್ಟೊಂದು ಬಿಟ್ಟಿದ್ರು ಕೂಡ ಹಳಿಲುಗಳು ಎಲ್ಲ ತಿಂದಾಕ್ ಬಿಡ್ತವೆ. ನಾನು ಆಗ್ಲೇ ಹೇಳಿದೆ ಅಲ್ವಾ, ಪಪ್ಪಾಯ ಗಿಡ ಇದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಹೈಟ್ ಇದೆ ಇದು, ತುಂಬಾನೇ ಕಾಯಿಗಳು ಎಲ್ಲಿಂದನೂ ಬಿಟ್ಟಿದ್ವು. ಆದ್ರೆ ಇವಾಗ ಅಷ್ಟು ಮೇಲಕ್ಕೆ ಹೋಗಿದೆ, ಅಷ್ಟೊಂದು ಪಪ್ಪಾಯಗಳು ಬಿಟ್ಟಿರೋ ಅಂತದ್ದು. ಅದನ್ನ ಖಾಲಿ ಕೂಡ ಮಾಡಿದ್ದಾರೆ ಅಂತ ಹೇಳ್ಬಹುದು.
ಇನ್ನು ಇಲ್ಲೇನಿದೆ ಅಲ್ವಾ, ಗಸಗಸೆ ಗಿಡ ಅದು ಹೋಯ್ತು. ನೆಕ್ಸ್ಟ್ ಬಂದು ಬಾಳೆ ಗಿಡ. ಇದು ಬಾಳೆ ಎಲೆಗಳು ನೋಡ್ಬೋದು, ಬಟ್ ಆ ರೀತಿಯಾಗಿ ಆಗಿದಾವೆ ಬಾಳೆ ಎಲೆಗಳು. ಯಾಕೆ ಆ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ವಿಡಿಯೋ ಮಾಡುವಾಗ ಇದು ಕೂಡ ಕಾಣಿಸ್ತು, ಆಕಾಶ ನೋಡ್ತಾ ಇದ್ದೆ ಅಲ್ವಾ, ಅದೇ ರೀತಿಯಾಗಿ ತೆಗ್ದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದು ಇದು ಅರಿಶಿಣ ಗಿಡ. ಇನ್ನೊಂದು ಸೈಡ್ ಅಲ್ಲಿ ಇರುವಂತಹ ಅರಿಶಿಣದ ಗಿಡನ, ಹೌದು, ಅರಿಶಿಣದ ಗಿಡ, ಅರಿಶಿಣದ ಕೊಂಬು ಅಂತ ಹೇಳ್ತಾರೆ ಅಲ್ವಾ, ಅದು ಸಿಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ನಮ್ಮ ಮನೆ ಬಳಿ ಯಾವ್ಯಾವೆಲ್ಲ ಗಿಡಗಳು ಇದ್ದಾವೆ ಅಂತ. ಇದರಲ್ಲಿ ತೆಗೆದಾಕೋ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ನೆಕ್ಸ್ಟ್ ಹೊಸ ಹೊಸ ಗಿಡಗಳನ್ನು ನಾನು ಬೆಳಿತೀನಿ, ಅದನ್ನು ನೋಡಬಹುದು. ನಿಮ್ಮ ಬಳಿ ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ಅಲ್ವಾ. ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.